ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ಕೂಡ ನೋಡಿ, ನಾವೀಗ ಹಾಸನ ಬೈಪಾಸ್ ಕಳೆದ ನಂತರ ಹಾಸನ ಮತ್ತು ಮಾರನಹಳ್ಳಿ ಅಂದರೆ ಹಾಸನ ಸಕಲೇಶಪುರ ಮಾರನಹಳ್ಳಿ ರಸ್ತೆಯ ಟೋಲ್ ರೋಡ್ ಸ್ಟಾರ್ಟ್ಸ್ ಅಂತ ಹೇಳುವಂಥ ಒಂದು ಬೋರ್ಡನ್ನು ಹಾಕಿದ್ದಾರೆ. ಇಲ್ಲಿಂದ ನಾವೀಗ ಸಕಲೇಶಪುರದವರೆಗೂ ಕೂಡ ಸರಾಗವಾಗಿ ಈ ಸಿಮೆಂಟ್ ರಸ್ತೆ ಎರಡೂ ಬದಿಯಲ್ಲಿ ಕಂಪ್ಲೀಟ್ ಆಗಿದೆ. ಒಂದು ಸ್ವಲ್ಪ ಬಾಕಿ ಉಳಿದಿರುವಂಥ ಕೆಲಸ ಅಂದರೆ ಬೈರಾಪುರ ಅಂತ ಅಂದರೆ ಅಲ್ಲಿ ಅಂಡರ್ ಪಾಸ್ ಆಗಿದೆ. ಒಂದು ಅಂಡರ್ ಪಾಸ್ ರೆಡಿಯಾಗಿದೆ, ಇನ್ನೊಂದು ಅಂಡರ್ ಪಾಸ್ ಕೂಡ ರೆಡಿಯಾಗಿದೆ. ಅಲ್ಲಿ ಇನ್ನೊಂದು ಸರ್ವಿಸ್ ರೋಡ್ ಕೂಡ ರೆಡಿ ಆಗ್ತಾ ಇದೆ. ನಾವು ಇಲ್ಲಿಂದ ಹೊರಟ್ರೆ ಈಗ ಕನ್ಲಿಯಿಂದ ಮಾರ್ಗವಾಗಿ ಆಲೂರಿಂದ ಮುಂದೆ ಹೋದರೆ ಅದು ಟೋಲ್. ಲಾಸ್ಟ್ ಟೈಮ್ ನಾನು ನಿಮಗೆ ಏಪ್ರಿಲ್ ಮಂತಲ್ಲಿ ತೋರಿಸಿದ್ದೆ, ಮಾರ್ಚ್ ಮತ್ತು ಏಪ್ರಿಲ್ ಮಂತ್ಗಳಲ್ಲಿ ನಿಮಗೆ ತೋರಿಸಿದ್ದೆ. ಟೋಲ್ ಪ್ಲಾಜಾ ಮೇ ಎಂಡಲ್ಲಿ ಓಪನ್ ಆಗ್ಬೋದು ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೆ. ಆ ಟೋಲ್ ಪ್ಲಾಜಾ ಇವತ್ತು ಓಪನ್ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಅದನ್ನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಸರ್ವಿಸ್ ರಸ್ತೆಗಳಿಂದ ಅಕ್ಕಪಕ್ಕ ಬದಿಯಲ್ಲಿ ಈ ಐರನ್ ರಾಡ್ಸಿದು ಕಬ್ಬಿಣದ್ದು ಇದನ್ನು ಗ್ರಿಲ್ಸ್ಗಳಲ್ಲಿ ಎರಡೂ ಬದಿಯಲ್ಲಿ ಇದು ಮಾಡಿದ್ದಾರೆ. ಜನಗಳು ಮತ್ತು ದನಗಳು ಪ್ರಾಣಿಗಳು ಬರ್ದಿರೋ ರೀತಿ ಮತ್ತು ಸರ್ವಿಸ್ ರೋಡ್ಗಳು ಕೂಡ ಮಾಡಿದ್ದಾರೆ. ಇಲ್ಲಿ ರಸ್ತೆ ನೀಟಾಗಿ ಕೆಲಸ ಮುಗಿಲಿಕ್ಕೆ ಬರ್ತಾ ಇದೆ. ಮೇಯ್ನಾಗಿ ಏನು ಹೇಳಬೇಕಂತಂದರೆ, ಹಾಸನ ಮಾರನಹಳ್ಳಿಯಲ್ಲಿ ಹಾಸನದಿಂದ ಸಕಲೇಶಪುರಕ್ಕೆ ನಾವು ಕಳೆದ 2014ರಲ್ಲಿ ಟೆಂಡರ್ ಆಗೋದ್ರಿಂದ ಹಿಡಿದು 2024ನೇ ಇಸ್ವಿಯಲ್ಲಿ 10 ವರ್ಷ ಕಳೆದ ನಂತರ ನಾವು ಈ ಥರ ಒಳ್ಳೆ ರಸ್ತೆಯನ್ನು ನೋಡ್ತಾ ಇದ್ದೀವಿ. 10 ವರ್ಷಗಳ ಕಾಲ ಆ ಕೆಲಸ ಆಗುವಾಗ ಈ ಹಾಳಾಗಿರುವಂಥ ರಸ್ತೆಗಳಲ್ಲಿ ತಿರುಗುವಾಗ ದಿನನಿತ್ಯ ತಿರುಗುವಂಥವರಿಗೆ ಎಷ್ಟು ತೊಂದರೆ ಆಗಿತ್ತು. ಸಕಲೇಶಪುರದಿಂದ ಹಾಸನದಾಗೆ ಬಾಳ್ಳುಪೇಟೆ, ಕೊಡ್ಲಿಪೇಟೆ, ಈ ಪಾಳ್ಯ ಮತ್ತು ಆಲೂರು ಜನಗಳು ಈ ರಸ್ತೆಯಲ್ಲಿ ತಿರುಗುವಾಗ ತುಂಬ ತೊಂದರೆಗಳನ್ನು ನೋಡಿದ್ದಾರೆ. ಆದರೆ ಇವತ್ತು ಅದನ್ನೆಲ್ಲ ಮುಗಿಸಿ ಮನೆ ಹಂತಕ್ಕೆ ಬಂದು ಹಾಸನದಿಂದ ಸಕಲೇಶಪುರಕ್ಕೆ ರಸ್ತೆ ಮುಕ್ತಾಯವಾಗಿದೆ. ಆದರೆ ಮುಖ್ಯವಾಗಿ ಜನಗಳಿಗೆ ಇನ್ನೂ ಬೇಕಾಗಿರೋಂಥದ್ದಂದರೆ ಹಾಸನದಿಂದ ಮಂಗಳೂರು ಹೋಗೋಂಥವ್ರಿಗೆ ನಮ್ಮ ಸಕಲೇಶಪುರ ಬೈಪಾಸ್ ಕೂಡ ಕೆಲಸ ಮುಗಿದಿದೆ. ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ರಿ ಎಲ್ಲದನ್ನು ಕೂಡ. ಬಟ್ ಈಗ ಸಕಲೇಶಪುರ ಬೈಪಾಸ್ ಕಳೆದ ನಂತರ ಆನೆಮಲ್ನಿಂದ ದೋಣಗಲ್ ಮತ್ತು ಹೆಗ್ಗದ್ದೆ ಮಾರನಹಳ್ಳಿ ಏನು 14 ಕಿಲೋಮೀಟ್ರು ರಸ್ತೆ ಇದೆ. ಆ ರಸ್ತೆ ಇನ್ನೂ ಎಷ್ಟು ವರ್ಷಗಳ ಕಾಲ ತಗೊಳ್ತದೆ ಅನ್ನೋದು ಎಲ್ಲ ನಮಗೆ ಗೊಂದಲವಾಗೇ ಇದೆ. ಯಾಕೆಂದರೆ ಮಣ್ಣುಗಳನ್ನು ಅಗಿತಾ ಇದ್ದಾರೆ, ಸಿಮೆಂಟನ್ನು ರಸ್ತೆನ ಹಾಕಬೇಕು ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು, ಕಳೆದ 3-4 ದಿನಗಳಿಂದ ಮಳೆಯ ಅಬ್ಬರ ತುಂಬ ಜೋರಾಗಿದೆ. ಎಲ್ಲ ಕಡೆಯೂ ಕೂಡ ಮಳೆ ತುಂಬ ಜೋರಾಗಿ ಬರ್ತಾ ಇದ್ದು, ಸಾಮಾನ್ಯ ಮಳೆಯಾಗಿ ಬರ್ತಿಲ್ಲ. ಮಳೆ ಯಾವ ಥರ ಬರ್ತಾಯಿದೆ ಅಂದರೆ, ನೀವು ಕಳೆದ ವಾರದಲ್ಲಿ ನಾನು ಈಗ 19ನೇ ತಾರೀಕು ಹಾಸನ ಮತ್ತು ಚನ್ನರಾಯಪಟ್ಟಣ ಇರಿಸಾವೆ ಭಾಗಗಳಲ್ಲಿ ಬಂದಂಥ ಮಳೆ ಸರ್ವಿಸ್ ರೋಡ್ಗಳನ್ನೆಲ್ಲ ಮುಚ್ಚೋಗೋ ಹಾಗೆ ಮಾಡಿತ್ತು. ರಸ್ತೆಗಳಲ್ಲಿ 2 ಅಡಿ ನೀರು ನಿಲ್ಲುವಂಥ ಅಷ್ಟು ಮಳೆ, ಯಥೇಚ್ಛವಾಗಿ ಬರುವಂಥ ಮಳೆ ಬರ್ತಾಯಿದೆ. ಆ ಕಾರಣಕ್ಕೆ ಆ ಥರ ಮಳೆ ಬಂದರೆ ಹಾಸನ ಮತ್ತು ಮಾರನಹಳ್ಳಿಯಲ್ಲಿ, ಸಕಲೇಶಪುರದಿಂದ ಮಾರನಹಳ್ಳಿ ರಸ್ತೆ ಏನಿದೆ ಆ ಕೆಲಸ ಮಾಡುವಂಥದ್ದು ಮತ್ತೆ ಅದು ಈ ಮಳೆಗಾಲ ಮುಗಿಯೋವರೆಗೂ ಯಾವುದೇ ರೀತಿಯ ನಾವು ಕೆಲಸ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಳ್ಳೋಗಿರೋದಿಲ್ಲ. ಆ ಕಾರಣಕ್ಕೆ ಈಗ ಬೆಂಗಳೂರಿನಿಂದ ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ಕಡಲನಗರಿ, ಮಂಗಳೂರಿಗೆ ಆಗಮಿಸುವಂಥವ್ರು, ಉಡುಪಿಗೆ ಆಗಮಿಸುವಂಥವರಿಗೆ ಹಾಸನ ಸಕಲೇಶಪುರ ಸರಾಗವಾಗಿ ಸಾಗಿದ್ರೂ ಕೂಡ ಸಕಲೇಶಪುರದಿಂದ ಮಾರನಹಳ್ಳಿ 14 ಕಿಲೋಮೀಟ್ರು, ಜೊತೆಗೆ ನಮ್ಮ ಅಡ್ಡೋಳೆಯಿಂದ ಪೆರಿಯಶಾಂತಿ ಅಂದರೆ ಧರ್ಮಸ್ಥಳ ರೋಡ್ ಕ್ರಾಸ್ನವರೆಗೆ ಏನು 15 ಕಿಲೋಮೀಟರ್ ರಸ್ತೆಯನ್ನು ಪೂರ್ಣಗೊಳಿಸಲಿಕ್ಕೆ ಬಂದಿದ್ದಾರೆ ಅವರು, ನಮ್ಮ ಔತಡೆ ಕನ್ಸ್ಟ್ರಕ್ಷನ್ ಅವರು. ಅಲ್ಲಿಂದ ಮುಂದಕ್ಕೆ KNR ಕನ್ಸ್ಟ್ರಕ್ಷನ್ ಅವರು ಈ ನೆಲ್ಲೇಡಿ ಫ್ಲೈಓವರ್ ಕೆಲಸ ನಿಂತೋಗಿದೆ ಮತ್ತು ಅದ್ರ ಮುಂದೆ ಬರುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಎಲ್ಲ ಫ್ಲೈಓವರ್ಸ್ಗಳಾಗಿರೋದ್ರಿಂದ ಕೆಲಸ ಎಲ್ಲ ಬಾಕಿ ಉಳಿದಿದೆ. ಈ ಮಳೆಗಾಲ ಸ್ಟಾರ್ಟ್ ಆದರೆ ಮಾನ್ಸೂನ್ ಈಗ ಮೇ 30ಕ್ಕೆ ಕರಾವಳಿಗೆ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ.
ಆ ಥರ ಬಂದರೆ ಮತ್ತೆ ಇನ್ನು 3-4 ತಿಂಗಳುಗಳ ಕಾಲ ನಾವು ಯಾವುದೇ ರೀತಿಯ ರಸ್ತೆಯ ಕೆಲಸಗಳನ್ನು ಎಕ್ಸ್ಪೆಕ್ಟ್ ಮಾಡುವಾಗಿರೋದಿಲ್ಲ. ಇದು ಒಂದಾದರೆ ನಮಗೆ ಇನ್ನೂ ಕೂಡ ಬೆಂಗಳೂರು ಮಂಗಳೂರಿನವರು ಓಡಾಡೋಂಥವ್ರಿಗೆ ಬೆಂಗಳೂರಿನಿಂದ ಸಕಲೇಶಪುರದವರೆಗೆ ಸರಾಗವಾಗಿ ಬಂದರೂ ಕೂಡ ಅವರು ಸಕಲೇಶಪುರದಿಂದ BC ರೋಡ್ನವರೆಗೂ ಕೂಡ ಅವರಿಗೆ ತೊಂದರೆಗಳು ಇದ್ದದ್ದೇ. ನಾವು ಆಲ್ಮೋಸ್ಟ್ ಆಲೂರಿನ ಭಾಗದಲ್ಲಿ ಬಂದಿದ್ದೇವೆ. ನಾನು ಈ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ವಿಡಿಯೋಗಳನ್ನು ತೋರಿಸಿದಾಗ ಎಲ್ಲ ಕಡೆ ಕೂಡ ತೋರಿಸಿದ್ದೆ. ಮುಂದಿನ ದಿನಗಳಲ್ಲಿ ನೋಡಿ, ಈಗ ಈ ಆಟೋ ಕ್ರಾಸ್ ಆಗ್ತದೆ ಅಂಥ ಜಾಗಗಳಲ್ಲಿ ಎಲ್ಲ ಕಡೆ ಕೂಡ ಫ್ಲೈಓವರ್ಗಳ ಅವಶ್ಯಕತೆ ಇತ್ತು ಅಥವಾ ಅಂಡರ್ಪಾಸ್ನ ಅವಶ್ಯಕತೆಗಳು ಇದ್ದು. ಇದು ಚಿಕ್ಕ ಪುಟ್ಟ 4-5 ಹಳ್ಳಿಗಳಿಗೆ ಹೋಗುವಂಥದ್ದು ತೊಂದರೆ ಇಲ್ಲ. ಆದರೆ ಇಲ್ಲಿ ಮುಂದೆ ರಸ್ತೆ ಇರುವಂಥದ್ದು ಒಂದು ತಾಲೂಕು ನಗರಕ್ಕೆ ಹೋಗುವಂಥದ್ದು, ಆಲೂರು ಅನ್ನೋ ತಾಲೂಕು ನಗರಕ್ಕೆ ಹೋಗುವಂಥದ್ದು. ಅಲ್ಲಿಂದ ಬಿಕ್ಕೋಡು, ಅರೇಹಳ್ಳಿ, ಮೂಡಿಗೆರೆ ತುಂಬ ನಗರಗಳಿಗೆ ಹೋಗುವಂಥ ರಸ್ತೆ ನೋಡಿ. ಇಲ್ಲಿ ಬಸ್ ಕೂಡ ಕ್ರಾಸ್ ಆಗ್ತದೆ ನೋಡಿ. ಇಲ್ಲಿಗೆ ಅಂಡರ್ಪಾಸ್ ಅಥವಾ ಒಂದು ಫ್ಲೈಓವರ್ನ ಅವಶ್ಯಕತೆ ಇತ್ತು, ಅದು ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಅದನ್ನು ರೀನೆಗೋಷಿಯೇಷನ್ ಮತ್ತು ರೀಟೆಂಡರನ್ನು ಕರೆದು ರೀನೆಗೋಷಿಯೇಷನನ್ನು ಮಾಡಿ ಇದೇ ರಾಜ್ಕಮಲ್ ಕಂಪ್ನಿಯವರು ಮಾಡ್ತಾರೆ. ಯಾಕೆಂದರೆ ಈ ರಾಜ್ಕಮಲ್ ಕಂಪ್ನಿ ಅಂಡರಲ್ಲೇ ಈ ಟೋಲ್ ವ್ಯವಸ್ಥೆ ಕಂಟಿನ್ಯೂ ಆಗ್ತಿರೋದ್ರಿಂದ ಇನ್ನು ಕೆಲವೇ ವರ್ಷಗಳಲ್ಲಿ ಅಲ್ಲಿ ಅಪಘಾತಗಳಾಗುವಾಗ, ಅಲ್ಲಿ ಪ್ರತಿಭಟನೆಗಳನ್ನು ಮಾಡುವಾಗ, ಎಲ್ಲವನ್ನೂ ಮಾಡ್ತಾ ಇರುವಾಗ ತುಂಬ ಜನಕ್ಕೆ ತೊಂದರೆಗಳು ಆದ ನಂತರ ಎಚ್ಚೆತ್ಕೊಂಡು ಆ ನಂತರ ಅದಕ್ಕೊಂದು ಅಂಡರ್ಪಾಸ್ ಅಥವಾ ಫ್ಲೈಓವರನ್ನು ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೊರಡ್ತಾರೆ. ಅದಕ್ಕಿಂತ ಮುಂಚೆನೇ ಮಾಡಿದರೆ ಒಳ್ಳೇದಿರ್ತಿತ್ತು ಅಂತ ಹೇಳ್ಬೋದು. ನಾವಿವಾಗ ಬೋರ್ಡ್ ನೋಡ್ಬೋದು, ಟೋಲ್ ಪ್ಲಾಜಾ 1 ಕಿಲೋಮೀಟರ್ ಅತ್ತೇಡ್ ಅಂತೇಳಿ ಅಂತ ತೋರಿಸ್ತಾ ಇದೆ. ಸುಂಕ ವಸೂಲಾತಿ ಕೇಂದ್ರ ಮುಂದಿದೆ. ಕಳೆದ ಬಾರಿ ನಾನು ನಿಮಗೆ ತೋರಿಸಿದ್ದೆ. ಇದು ನಮ್ಮ ಚೌಲ್ಗೆರೆ ಟೋಲ್ ಪ್ಲಾಜಾ ಅಂತೇಳಿ ಬರ್ತದೆ. ಮುಂದಿನ ದಿನಗಳಲ್ಲಿ ಚೌಲ್ಗೆರೆ ಟೋಲ್ ಪ್ಲಾಜಾ ಹಾಸನ-ಮಾರನಹಳ್ಳಿಯ ರಸ್ತೆಯಲ್ಲಿ ಚೌಲ್ಗೆರೆ ಟೋಲ್ ಪ್ಲಾಜಾ ಅಂತ ಬರ್ತದೆ. ಆಲ್ಮೋಸ್ಟ್ ಒಂದು 70-80% ಭಾಗದ ಕೆಲಸ ಕಂಪ್ಲೀಟ್ ಆಗಿದೆ, ಟೋಲ್ ಪ್ಲಾಜಾದ ಕೆಲಸ. ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಟೋಲ್ ಪ್ಲಾಜಾವನ್ನು ಓಪನ್ ಮಾಡ್ಬೋದು. ಮತ್ತು 500 ಮೀಟರ್ಸ್ ಅನ್ನುವ ಒಂದು ಮಾಹಿತಿ ಕೂಡ ಹಾಕಿದೆ ನೋಡಿ. ಈ ಟೋಲ್ ಪ್ಲಾಜಾ ಮುಗಿದ ನಂತರ ಒಂದು ಸರ್ವಿಸ್ ರಸ್ತೆ ಎಲ್ಲಿ ಬಾಕಿ ಇತ್ತು ಅಲ್ಲಿವರೆಗೆ ಈ ವಿಡಿಯೋನ ನಿಮಗೆ ತೋರಿಸ್ತೇನೆ ಅಷ್ಟೇ. ಈ ಭಾಗದ ಹೆಸರು ಚೌಲ್ಗೆರೆ ಅಂತೇಳಿ ಅಂತ. ಬಲಭಾಗದಲ್ಲಿ ಆ ಊರು ಇರ್ತದೆ. ಇಲ್ಲಿ ಟೋಲ್ ಪ್ಲಾಜಾ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಟೋಲ್ ಪ್ಲಾಜಾದ ಕೆಲಸ ಮುಗಿಯಲಿಕ್ಕೆ ಬರ್ತದೆ. ನೋಡ್ಬೋದು ನೀವಿಲ್ಲಿ ಎರಡೂ ಬದಿಯಲ್ಲಿ 3 ಪ್ಯಾಸೇಜ್ಗಳನ್ನು ಮಾಡ್ತಾ ಇದ್ದಾರೆ ಟೋಲ್ ಪ್ಲಾಜಾಕ್ಕೆ. ನಾವು ಮುಂದಿನ ದಿನಗಳಲ್ಲಿ ಹಾಸನದಿಂದ ಬೆಂಗಳೂರಿಂದ ಹಾಸನಕ್ಕೆ ಬರುವಾಗ ಏನು 5 ಟೋಲ್ಗಳನ್ನು ಕಟ್ತೀವಿ, ಸಕಲೇಶಪುರಕ್ಕೆ ಬರುವಾಗ 6ನೇ ಟೋಲ್ ಕೂಡ ನಮಗೆ ಆ್ಯಡ್ ಆಗ್ತದೆ. ನಾನು ನಿಮಗೆ ತೋರಿಸಿದೆ ಇಲ್ಲಿ ಬಾಕಿ ಉಳಿದಿರೋಂಥ ಕೆಲಸ ಎಲ್ಲಿ ಅಂತ ಕೇಳುವಾಗ ನೋಡಿ, ಸರ್ವಿಸ್ ಒಂದೇ ರಸ್ತೆಯಲ್ಲಿ 2 ಕಡೆಯಿಂದ ಬದಿಯಂತ ಬರ್ತಾರಂಥ ವೆಹಿಕಲ್ಸ್ಗಳು ಬರ್ತಾಯಿದೆ ಅಂತೇಳಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ನೀವು ಇಲ್ಲಿ ನೋಡ್ಬೋದು, ಈಗ ಬೋರ್ಡ್ಗಳನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಈ ಸರ್ವಿಸ್ ರಸ್ತೆಯಲ್ಲಿ ಹೋದರೆ ಬೈರಾಪುರ ಅಂತೇಳಿ ಬೈರಾಪುರ ನಗರಕ್ಕೆ ಹೋಗ್ತದೆ. ಲೆಫ್ಟಿಗೆ ಮಗ್ಗೆ, ರಾಯರಕೊಪ್ಪಲು, ಕೊಡ್ಲಿಪೇಟೆಗೆ ಕೂಡ ಹೋಗ್ತದೆ. ಈ ಭಾಗದ ಅಂಡರ್ಪಾಸ್ ಕಳೆದ 2-3 ವರ್ಷದಿಂದನೇ ಓಪನ್ ಆದರೂ ಕೂಡ ಬಲಬದಿಯ ಅಂಡರ್ಪಾಸ್ ಆಗಿದ್ರೂ ಕೂಡ ರಸ್ತೆ ಆಗಿರಲಿಲ್ಲ. ಆ ಸರ್ವಿಸ್ ರಸ್ತೆ ಮತ್ತು ಈಗ 2 ಸರ್ವಿಸ್ ರಸ್ತೆಗಳು ಆಲ್ಮೋಸ್ಟ್ ಮುಗಿದಿರೋದ್ರಿಂದ ಆ ರಸ್ತೆ ಆ ಭಾಗದ ರಸ್ತೆಯನ್ನು ಕೂಡ ಓಪನ್ ಮಾಡಿ ಕೊಡ್ತಾರೆ. ಈಗ ಇದು ಬೈರಾಪುರದ ಅಂಡರ್ಪಾಸ್ ರಸ್ತೆ. ಸೊ ಇದೇ ರೀತಿಯಾಗಿ ನಾವು ಸಕಲೇಶಪುರದವರೆಗೂ ಕೂಡ ಸರಾಗವಾಗಿ ಸಾಗ್ಬೋದು. ಮುಂದೆ ನಮಗೆ ಸಿಗುವಂಥ ನಗರಗಳು ಪಾಳ್ಯ, ಬಾಳ್ಳುಪೇಟೆ ಮತ್ತು ಬಾಗಿ ಎನ್ನುವ 3
ಹೋಬಳಿ ಮಟ್ಟದಂಥದ್ದ ದೊಡ್ಡದಂಥ ನಗರಗಳು ಸಿಗ್ತವೆ. ಬಟ್ ಯಾವುದೇ ರೀತಿಯಾದ ಸರ್ವಿಸ್ ರಸ್ತೆಗಳನ್ನು ಮಾಡಿಲ್ಲ ಮತ್ತು ಯಾವುದೇ ರೀತಿಯ ಅಂಡರ್ಪಾಸ್ ಅಥವಾ ಫ್ಲೈಓವರ್ಗಳನ್ನು ಕೂಡ ಮಾಡಿಲ್ಲ. ಇದು ಮುಂದಿನ ದಿನಗಳಲ್ಲಿ ವೇಗವಾಗಿ ಚಲಾವಣೆ ಮಾಡುವಾಗ ಹೆಚ್ಚಾಗಿ ಅಪಘಾತಗಳು ಆಗುವಂಥ ಲಕ್ಷಣಗಳು ಈ ರಸ್ತೆಯಲ್ಲಿ ನಾವು ಕಾಣಿಸ್ಬೋದಾಗ್ತದೆ. ಮಾಹಿತಿ ಎಲ್ಲರಿಗೂ ಲಭ್ಯವಾಗಿದೆ ಅಂತೇಳಿ ಅಂತ ನಮ್ಮ ಹಾಸನ ಮಾರನಹಳ್ಳಿ ರಸ್ತೆಯ ಟೋಲ್ ಬೂತನ್ನು ನಿಮಗೆ ತೋರಿಸಿದ್ದೇನೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಸರಾಗವಾಗಿ ನೀವು ಸಕಲೇಶ್ಪುರದವರೆಗೆ ಸಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.